ರೀ ಮಾತಾಡ್ಬೇಕಂತಂದ್ರಿ ಈಗ ನೋಡಿದ್ರ ಬರೇ ಹೊಂಟಿರಿ ಏನದು? ಅಲ್ಲಿ ಹೇಳ್ತೀನಿ ಬಾ ತಾತ. ಯಾಕ ಇಲ್ಲೇ ಹೇಳ್ಬೋದ್ಲಾ? ಏನ್ ಅಷ್ಟು ಅರ್ಜೆಂಟ್ ಐತೇನ? ಏನಿಲ್ಲ, ನಡೆದು ನನ್ ಕಾಲ್ ನುಸಾತಾವ. ನನ್ನಿಂದ ಬರ್ಬೇಕಾದ್ರ ನಡೆದ್ ಕಾಲ್ ನುಗ್ಸ್ತಾವ್ ನಿನಗ. ಅದೇ ಮಲ್ಯನಿಂದ ಹೋಗ್ಬೇಕಾದ್ರ ಕಬ್ಬಿನ ಹೊಲ್ದಾಗ ಕಾಲ್ ನುಗ್ಸಲ್ಲ ನಿನಗ. ಬಾ ರೀ ಎಲ್ಲಾ ಗೊತ್ತಿದ್ದು ಎಲ್ಲಾ ತಿಳ್ಕೊಂಡ ನನ್ನ ಕ್ಷಮ ಮಾಡಿ ಮನಿಗ್ ಕರ್ಕೊಂಡಿರಿ. ಈಗ ನೋಡಿದ್ರ ನೀವು ಚುಚ್ಚುಚ್ ಮಾತಾಡತ್ತೀರಿ, ಅದೆಲ್ಲಾ ಮುಗ್ದೋದ್ ಕತಿ. ಈಗ ಏನ್ ಮಾತಾಡ್ಬೇಕು ಈಗ ಮಾತಾಡ್ರಿ. ಏನು ಮುಗಿದೋದ ಕತ್ತಿ? ನಿರ್ಮಲ್ಲ, ಈ ಕತ್ತಿ ಇನ್ನೂ ಮುಗುದಿಲ್ಲ. ಈಗ ಶುರುವಾಗೈತಿ ಕತ್ತಿ. ಏನ್ ಮಾತಾಡತ್ತೀರಿ ನೀವು? ನಿರ್ಮಲ, ಕರೆ ಹೇಳಿನ 4 ದಿನ ಎಲ್ಲಿ ಹೋಗಿದ್ದಿ? ಪೊಲೀಸರ ಮುಂದ ಹೇಳಿದಂಗ ಸುಳ್ಳು ನನ್ನ ಮುಂದೆ ಹೇಳ್ಬೇಡ. ನೀ ಕರೆ ಹೇಳಿಲ್ಲ ಅಂದ್ರೆ ಬಾಯನ್ ಹಲ್ಲು ಮುರಿತಾವ. ಈಗ ರೀ ನಾ ಯಾಕೆ ಸುಳ್ಳು ಹೇಳ್ರಿ? ಪೊಲೀಸರ ಮುಂದೆ ಒಪ್ಕೊಂಡಿನ್ಲ, ನಾ ದೇವ್ರಿಗೆ ಹೋಗಿದ್ದಂತ. ಖರೆ ನಾನು ದೇವ್ರಿಗೆ ಹೋಗಿದ್ದೆ. ಕರೆನ ದೇವ್ರಿಗೆ ಹೋಗಿದ್ದೆ? ಹೌದು. ಸುಳ್ಳು ಹೇಳಕ ನಾಚಿಕೆ ಬರಲ್ಲ ನಿನಗ? ಇಲ್ರಿ, ನಾ ಯಾಕೆ ಸುಳ್ಳು ಹೇಳಿ? ನಾನು ಮಲ್ಯನ್ ಜೊತೆ ಹೋಗಿದ್ರ ಮತ್ ಮಲ್ಯ ಹೆಂಗ್ ಊರಾಗಿರ್ತಿದ್ದ? ನೀ ಸುಳ್ಳು ಹೇಳಕತ್ತಿ ಗೌಡಿಸೇನಿ. ಬೇಕಾದ್ರ ನನ್ ತಾಕ ಪ್ರೂಫ್ ಅದಾವ, ತೋರ್ಸ್ಲೇನ? ಪ್ರೂಫಾ? ನನಗ್ ಗೊತ್ತಿಲ್ರಿ, ಯಾರ್ ನಂಬರ್ ಅದ? ನೋಡ್ ನೆನಪು ಮಾಡ್ಕೋ ಗೌಡಿಸೇನಿ, ಯಾರ್ದಿದ ನಂಬರ್? ನನಗೇನ್ ಗೊತ್ತ್ರಿ ಯಾರ್ ನಂಬರ್ ಅದ ಅಂತ? ಇದು ಡಾಕ್ಟರ್ದ ಐತಿ ನಂಬರ್. ಯಾವ ಡಾಕ್ಟರ್? ಯಾವ ಡಾಕ್ಟರ್? ನೀ ಯಾವ ಡಾಕ್ಟರ್ ತಾಕ ಹೋಗಿದ್ದಿ? ಎದಕ್ ಹೋಗಿದ್ದಿ? ಎಲ್ಲ ಗೊತ್ತದವ ಗೌಡಿಸೇನಿ, ಸುಳ್ಳು ಹೇಳ್ಬೇಡ. ಹಂಗಂದ್ರ ಡಾಕ್ಟರ್ ನಿಮಗ ಎಲ್ಲಾ ಹೇಳಂದಂಗ ಆಯ್ತ? ಎಲ್ಲ ಹೇಳ್ಯಾನ, ಅದಕ್ಕ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನಿನ್ನ ಬಾಯಾಗ ನಿಜ ಬರ್ಸಾಕ ಕರ್ಕೊಂಡ್ ಬಂದಿನಿ ಇಲ್ಲಿ. ಕರೆ ಹೇಳ, ಇಲ್ಲ ಅಂದ್ರ ನಾ ಏನು ಮಾಡ್ತೀನಿ ನನಗ ಗೊತ್ತಿಲ್ಲ. ರೀ ಡಾಕ್ಟರ್ ಫೋನ್ ಮಾಡಿ ನಿಮ್ಗೆಲ್ಲಾ ಹೇಳಾನಂದ್ರ ಅವ ಹೇಳಿದ್ದೆಲ್ಲ ಖರೇನೆ ಐತಿ. ಇಂತ ಕೆಲಸ ಮಾಡಕ್ ನಾಚಿಕೆ ಬರಲ್ಲ ನಿನಗ? ನಾಚಿಕೆ ನನ್ಗ್ಯಾಕ್ ಬರ್ಬೇಕ್ರಿ? ನಾಚಿಕೆ ನಿಮಗ್ ಬರ್ಬೇಕ. ಕಟ್ಕೊಂಡ್ ಹೆಂಡತಿನ ಬಿಟ್ಟು ಬ್ಯಾರೆ ಊರಿಗೆ ಹೋಗ್ತಿದ್ರಲ್ಲ, ಅವಾಗೇನು ಅನಿಸ್ಲಿಲ್ಲ? ಊರ್ ಮಂದೆಲ್ಲ ನನಗ ಬಂಜಿ ಅಂತ ಉಗುಳಾತಿದ್ರ. ನಿನ್ ಹೊಟ್ಟಾಗ ಒಂದ್ ಹುಳಾನು ಹುಟ್ಟಲ್ಲತ್ ಹೇಳಿ ಬಾಯಿಗೆ ಬಂದಂಗ ಭಯ ಆತಿದ್ರ. ಅದನ್ನೆಲ್ಲ ಕೇಳಿಸ್ಕೊಂಡು ನಾ ಹೆಂಗ್ ತಡ್ಕೊಂಡಿರ್ಬೇಕ? ಅದಕ್ಕ ನಾ ಈ ಉಪಾಯ ಹುಡುಕಿದ್ದೆ. ನಾನು ಊರಿಗೆ ಹೋಗಿನಂತ ಹೇಳಿ ಒಳ್ಳೆ ವಾಪಸ್ ಬರ್ತದಿಲ್ಲ? ಬರ್ತಿದ್ರಿ, ಬಂದ್ರೆ ಏನ್ ಮಾಡೋರಿದ್ರಿ? ಇಷ್ಟು ವರ್ಷದಾಗೆ ಮಾಡ್ಲಕ್ ಅಲ್ಲಾರ್ದ ಈಗೇನ್ ಮಾಡೋದೈತಿ? ಅಂದ್ರ ಎಲ್ಲ ಮುಗಿದೋಗೈತಿ. ಈಗ ನಾ ಏನು ಮಾಡ್ಲಿ? ಗೌಡ್ರ ಏನ್ ಮಾಡ್ಬೇಕಂತ್ರಿ ಅಲ್ರಿ? ಗೌಡ್ಸೇನಿ ಮುಂದ್ ಕುಂತು ಬಾಣಿತನ ಮಾಡ್ಕೇರಿ, ಅದಕ್ಕ ಲಾಯಕ್ ನೀವು. ಅಲ್ಲ ಅವನು ಇದು ರಾಮೇನ್ ಧ್ವನಿ ಅಲ್ಲ? ಇದು ರಾಮೇನ್ ಧ್ವನಿ ಅಲ್ರಿ ಗೌಡ್ರ, ನಾನ್ ರಾಮೇನ ಇದ್ದೀನಿ. ರಾಮ ಏನ್ ಮಾಡಕತ್ತಿಲ್ಲ ಇಲ್ಲ ನೀನು? ಗೌಡ್ರ ನಾನು ನಿಮ್ಕಿಂತ ಮೊದ್ಲ ಬಂದ್ ನಿಂತಿದ್ದೆ, ನೀವ್ ಬರೋದ್ ನೋಡಿ ಅನ್ಕೊಂಡಿದ್ದೀನ್ರಿ. ಈ ಸೊಳ್ಳೆ ಮಗಂದ ರಾಮ ಬರೀ ನೀ ಕದ್ದು ಕೆಲಸನದ ಆತ್ ನೋಳೆ. ನಿನ್ ಜೋಡಿ ಮಾತಾಡ್ಬೇಕು, ಸ್ವಲ್ಪ ಬಾಲಿ ಹತ್ತಿ ಈ ಕಡೆ. ಲೇ ರಾಮ, ಕೆಳಕ್ ಕುಂತ್ಕೊಂಡ್ ಏನ್ ಹೇಳಕತ್ತಿದ್ದೆ? ಎಲ್ಲೇ ಬೋಸ್ ಹುಡುಕ ಬಿಡ್ರಿ ಗೌಡ್ರ, ಕೈ ಬಿಡ್ರಿ. ನೀವ್ ಅಂದಿದ್ಕ ಮುನ್ ಲಾನ್ಸರ್ ನಾ ಕೊಟ್ಟಿನ್ರಿ. ಗೌಡ್ಸೇನಿ ಮುಂದ್ ಕುಂತು ಬಂಟನ ಮಾಡ್ಕೇರಿ, ಅದಕ್ಕ ಬರೋಬ್ಬರಿ ಹಾಕಿರಿ ನೀವು. ಮತ್ತೇನ್ ಮುಖ ನೋಡತ್ರಿ? ನಾಚಿಗೆ ಬರಲ್ಲ? ನನಗೆ ಯಾಕೆ ನಾಚಿ ಬರ್ತಲೇ? ಯಾಕಂತ್ರಿ ಅಲ್ರಿ ಗೌಡ್ರ, ಇಷ್ಟೊತ್ತಿನ ತನ ಗೌಡ್ಸೇನಿಗೆ ಫೋನ್ ತೋರ್ಸೋದು ನಾನೆಲ್ಲ ನೋಡೇನ್ರಿ, ಅದಕ್ಕ ನಾನು ನಾಚಿಗೆ ಬರತ್ತ ನಿಮ್ಗ. ಉಗಿಸ್ಕೋರಿ, ಇನ್ನ ಹೋಗಿತಾನ ಉಗಿಸ್ಕೋರಿ. ಹುಟ್ಟಿ ತುಂಬಿಡ್ತಾನ ಅದನ್ನ ಮುನ್ನಕ್ರೆ ಎಲ್ಲಾ ನೀವ್ ಕೊಟ್ಟಿದ್ದಿದ್ ಸಲಿಗೆ. ಅವ್ನಿಗೆ ಎಲ್ಲಿ ಇಡ್ಬೇಕ ಅಲ್ಲಿ ಇಟ್ಟಿದ್ರ ಅವ್ಯಾಕ ಇವತ್ ಮುಂದ್ ಬಂದು ಮಾತಾಡ್ತಿದ್ನ. ಇವ್ ಕದ್ದು ನೋಡಿ ಕದ್ದು ಕೇಳಿ ಎಷ್ಟ್ ಸಂಸಾರ ಮುರ್ದಾನ ಯಾರಿಗ ಗೊತ್ತ? ಇವನ್ ಕೆಲ್ಸನೇ ಇದೆ ಕಾಣಿಸ್ತೈತಿ. ಇವ್ನ್ ಮಾತೆಲ್ಲ ನಾ ಕೆಲ್ಸಕೊತ್ ನಿಂದ್ರಕ್ ಆಗುದಿಲ್ಲ. ಕೆಲ್ಸ ಐತಿ, ನಾ ಹೋಗ್ತೀನಿ. ನನಗೆ ಯಾಕೆ ಕೊಡ್ದಂತ್ರಿ ಗೌಡ್ಸೇನ್ಯಾರ? ಲೇ ರಾಮ್ಯ, ನೋಡಲಿ ನಿನ್ನ ಸಂಬಂಧ ನನ್ನ ಹೆಂಡತಿ ಜೋಡಿ ನಾ ಬೇಕು ಕೇಳದಾತ. ಲೇ ರಾಮ್ಯ ಗೌಡ್ರ, ನೀವ್ ಮಾಡಿದ ಕೆಲ್ಸನ ಅಂತದೈತಿ ಹೇಳ್ರಿ. ಗೌಡ್ಸೇನಿ ಬಿಟ್ಟು ಊರೂರ್ ತಿರ್ಗಾಕ್ ಹೋಗಿರಿ ನೀವು, ಅದಕ್ಕ ಬರೋಬ್ಬರಿನ ಮಾಡ್ಯಾಳ ಗೌಡ್ಸೇನಿ. ಅಲ್ಲ ಇವನ್ಗೆ ಇನ್ನೂ ನನ್ನ ಮ್ಯಾಟ್ರ್ ಗೊತ್ತಿಲ್ಲ ಅನ್ಸುತ್ತೆ. ಗೌಡ್ಸೇನಿ ಮಲ್ಯನ್ ಕೂಡ ಹೋಗಿ ಬರೋದು ಅಷ್ಟ ಗೊತ್ತೈತೆ ಅನ್ಸುತ್ತೆ. ನಾನ ಬಾಯ್ ಬಿಟ್ಬಿಡ್ತೀನಲ್ಲಪ್ಪ ನನ್ನ ವಿಚಾರ. ಬಾಬಾ ನಾನು
ಬಾಯ್ ಬಿಡೋದು ಬೇಡ. ಬಾಯ್ ಬಿಡಿದ್ನಪ್ಪ ಅಂತಂದ್ರ ನನ್ನ ವಿಚಾರನ ಎಲ್ಲ ಊರಿಗೆ ಟಂಗ್ರೆ ಸಾರ್ತದ ನನಗೆ. ನಾ ಹೇಳಾರ್ದ ಚಲೋ ಆಯ್ತು. ಇಲ್ಲಿಗೆ ಈ ವಿಚಾರ ಸ್ಟಾಪ್ ಮಾಡಿಬಿಡ. ಮನೆ ಕರ್ಕೊಂಡು ಹೋಗಿ ಇದನ್ನ ಮಾಡಿದ್ರ ಆತು. ಲೇ ರಾಮ, ನಾಚಿಕೆನ ಬರ್ತಿಲ್ರಿ ಗೌಡ್ರ. ಯಾಕೆ ಲೇ ರಾಮ? ಯಾಕಂತ್ರಿ ಇಲ್ರಿ, ನಿಮ್ದು ಎಂತ ಬಂದ್ ಜನ್ಮ ರೀ ಗೌಡ್ರ. ಅವನವನು ಇವಾಗ ಹಿಂಗೆ ಯಾಕನ್ಕತ್ಲೆ ಗೌಡ್ರ, ಆ ಮಲ್ಯ ನಿಮ್ ಹೆಂಡತಿ ಜೊತೆಗಿದ್ದಂಗ ನನ್ನ ಹೆಂಡತಿ ಜೊತೆಗೆ ನಿದ್ರ ಅವ್ನ ಅಲ್ಲೇ ಸಣ್ಣಗೆ ಚಿಕನ್ ಕಡ್ದಂಗ್ ಕಡ್ದು ಬಿಡುತ್ತಿದ್ರಿ. ಈಗ ನಾ ಏನು ಚಿಕನ್ ಕಡ್ದಂಗ್ ಕಡಿಬೇಕಂತ ಮಾಡಿದೇನ? ನಿಮ್ಮಿಂದ ಏನಾಗತ್ ಬಿಡ್ರಿ ಗೌಡ್ರ. ಇನ್ನಾಗ ನೀನೇ ಹೇಳಿದಲ್ಲೇ ರಾಮ, ಆ ಮಲ್ಯನ ಕಡಿ ಅಂತ ಹೇಳಿ. ಕಡಿ ಅಂತ ಹೇಳಿ ಕರೆಯವ್ರಿ, ಅದೆಲ್ಲ ನಿಮ್ಮಂತಾರ ಮಾಡೋ ಕೆಲ್ಸ ಅಲ್ರಿ. ಏನಿದ್ರು ನಮ್ಮಂತ ಗಂಡು ಮಕ್ಳು ಮಾಡೋ ಕೆಲ್ಸ ರೀ ಅದು. ನಾನೇನು ಗಣಮಗ ಎಲ್ಲ ಅಂತ ತಿಳ್ಕೊಂಡೆ ಎಲ್ಲೇ? ನಿಮ್ದು ಅದಕ್ಕೆ ಮರ್ತ ಬಿಡ್ರಿ ಗೌಡ್ರ, ಎಲ್ಲ ಗೊತ್ತಿದ್ದೆ ಐತಿ. ಮತ್ತ್ಯಾಕ್ ಮರ್ಯಾದ ತಕಂದ್ರಿ, ನನ್ಗೆಲ್ಲ ಗೊತ್ತೈತಿ. ನಡ್ರಿ ಅಲ್ಲಿ ಗೌಡ್ಸೇನಿ ಹೋಗ್ಯಾಳ. ಮತ್ತೆ ನೀವ್ ಒಂದ್ 5 ನಿಮಿಷ ಲೇಟ್ ಮಾಡಿದೇನ್ರ ಆ ಗೌಡ್ಸೇನಿ ಮಲ್ಯನ್ ಕರ್ಕೊಂಡ ಕಬ್ಬಿನ ತಟ್ಟಂಗಿದ್ದಾಳ. ನಡಿ ಮತ್ತೇನ್ ಮುಖ ನೋಡ್ಕೊಂತ ನಿಂತಿ. ಲೇ ರಾಮ, ನನ್ಗೆ ಜಬರ್ ಸಂಘ ಅದೆಲ್ಲ ನೀನು ಹೋಗ್ರಿ ಗೌಡ್ರ, ಆ ಮಲ್ಯನ್ ಜೊತೆಗೆ ಹೋದ್ಲನ್ರ ಮತ್ತೆ ಬಾಣ್ತನ್ ಮ್ಯಾಗ ಬಾಣ್ತನ ಮಾಡ್ಬೇಕಾಗತ್ತ. ರಾಮ. ನೀವ್ ನಡ್ರಿ, ನಂದೊಂದ್ ಸ್ವಲ್ಪ ವಿಚಾರ ಮಾಡೋದೈತಿ. ಅಲ್ಲ ಅವನು ಹಾಗಾದ್ರೆ ವಿಚಾರ ಮಾಡಂಗ ಆಗ್ಬಿಟ್ಟೆ ಅಂದಂಗ ಆಗ್ಲ ನೀನು. ನಡಿ ಹೋಗ್ ನಡಿ. ಇಲ್ಲ ನಡ್ರಿ ಬರ್ತೀನಿ. ಇವನು ವಿಚಾರ ಮಾಡ್ಕೊಂತ ನಿಂದಿರ್ತಾನಂತ. ಅಲ್ಲ ಇವನು ಕಡ್ಲಿದ್ರ ಅಲ್ಲಿದ್ರ ಕಡ್ಲಿಲ್ಲ. ಈ ಗೌಡ್ಸೇನಿನ್ ನೋಡಿದ್ರ ಕೈ ತೊಳ್ಕೊಂಡ್ ಮುಟ್ಬೇಕು. ಒಳ್ಳೆ ರಸಗುಲ್ ಇದ್ದಂಗ ಇದ್ದಾಳ. ಈ ಗೌಡ್ಸೇನಿ ಗೌಡಿಗೆ ಸಿಗ್ಲಾರ್ದ ನನಗೇನನ್ ಸಿಕ್ಕಿದ್ಲ ಅಂದ್ರ ಬೆಳತನ ನಿದ್ದಿನ ಮಾಡ್ತಿದ್ದಿಲ್ಲ ನೋಡ, ಅಷ್ಟು ಚಂದ ಮಾಡ್ತಿದ್ವಿ. ಅಬಾಬೋ ರಾಮ್ಯ, ಗೌಡ್ಸೇನಿ ನೆನ್ಸ್ಕೊಂಡ್ರ ಎಷ್ಟು ಖುಷಿ ಆಗುತ್ತೆ ನನಗ. ಗೌಡ್ಸೇನಿ ಮಲ್ಯನ್ ಪಾಲ ಆಗಿಬಿಟ್ಲು, ಅದೇ ಬೇಸರ ಆಗಿತ್ತು. ಆದ್ರೂ ಬಿಡಂಗಿಲ್ಲ ನಾನು. ಒಂದಲ್ಲ ಒಂದ್ಸತಿ ಆ ಗೌಡ್ಸೇನಿ ಕಡತ ಹಾಕಿದ್ನ. ಈ ಗೌಡ್ಸೇನಿ ಎಂದ್ ಬಿದ್ದು ನನ್ನ ಬಳೆ ಎಲಿ ಬಂತಪ್ಪ ಅಂತೀನಲ್ಲ. ಗೌಡ್ಸೇನಿ ಚಿಂತಿ ತಲೆಗಿಟ್ಟನ್ಗಾರಿ ಏನ್ ಕೆಲಸ ಮಾಡಾಕನ ಮನಸ್ ಬರವಲ್ದು. ಆ ಗೌಡು ನೋಡಿದ್ರ ನನ್ನ ಮೇಲೆ ಇಸೈಟಂಗ್ ಕೂತಾನ. ಮಲ್ಯ ನನ್ನ ಹೆಂಡತಿಗೆ ಹಿಂಗ್ ಮಾಡಿಬಿಟ್ನಲ್ಲ ಅಂತ. ಪಾಪ ಗೌಡ ನನ್ ಬಾಳ ಅಂದಿದ್ದೆ. ಏನ್ ಮಾಡ್ಬೇಕಂತನ ಗೊತ್ತಾಗಲ್ದು ಈಗ. ಎಲ್ಲ ನಾನು ಕುಡಿಯೋದ್ರಲೇಶೆ ಆಗಿದ್ದಿದ್ದು. ನಾನು ಕುಡಿಲಿಲ್ಲ ಅಂದ್ರ ಇದು ಯಾವದ ಹಾಕಿದ್ದಿಲ್ಲ. ಇದು ಏನ್ ಮಾಡಕಪ್ಪ ಅಂತೀನಿ ನಾನು. ಗೌಡ ನನಗ ಎಷ್ಟು ಆಸರಾಗಿದ್ದ. ಗೌಡನ್ ನಂಬಿಕೆ ಎಲ್ಲ ಹಾಳು ಮಾಡಿಕೊಂಡಂಗ ನಾನು. ಮತ್ತೆ ಆ ಗೌಡ ನನ್ನ ಜೀವಿರಲ್ತನ ನಂಬಂಗಲ್ಲ. ಈ ಗೌಡ್ಸೇನಿಗೆ ಎಷ್ಟು ತಿಳಿಸಿ ಅರ್ಥನ ಮಾಡಿಕೆನಲ್ಲ ಅಂತೆ ನಾನು. ಗೌಡ್ಸೇನಿ ಹೆಂಗಾರ ಮಾಡಿ ಗೌಡ್ಸೇನಿನಂತ ಗೌಡನ ಮನೆಗೆ ಕಳಿಸ್ಬಿಟ್ಟೆ. ಅದೊಂದು ಒಂದ್ ಚಿಂತೆ ಉಳಾತಾದ್ರ. ಆದ್ರೂ ಮತ್ತೆ ತಲೆ ಚಿಂತೆ ಇಟ್ಟಾಳೇನ ಗೌಡ್ಸೇನಿ. ತಾನು ಕರ್ದಾಗ ನಾನು ಹೋಗಬೇಕಂತ, ಬರ್ಲಿಲ್ಲ ಅಂದ್ರ ನೋಡಂತ ಹೇಳ್ತಾಳ. ಏನ್ ಮಾಡ್ಬೇಕಂತ ಗೊತ್ತಾಗೋದು ನಾನು. ನನ್ನ ಹೆಂಡತಿ ಮನ್ಯಾಗ ಇರ್ಲಾರ್ದಕ್ ಹೋದಲ್ಲ ಇಷ್ಟೆಲ್ಲ ಆಗಿದ್ದ. ನನ್ನ ಹೆಂಡತಿನ ಕರ್ಕೊಂಬಂದ್ಬಿಟ್ನಿ ಅಂದ್ರ ಕಷ್ಟ ಮಾಡ್ಬೇಕು. ಅದ ಬರೋಬ್ಬರಿ ಕೆಲಸ ಅನ್ಸುತ್ತೆ. ನಮ್ಮ ಬೀಗ್ರೂರಿಗೆ ಹೋಗಿ ನನ್ನ ಹೆಂಡತಿನ ಕರ್ಕೊಂಡ್ ಬಂದ್ನಿ ಅಂದ್ರ ಗೌಡ್ಸೇನಿ ಕಡೆ ಇರೋ ಚಿಂತೆ ಕಡಿಮೆ ಆಗುತ್ತೆ. ಅಷ್ಟ ಮಾಡ್ಬೇಕು. ಮುಂದೆ ಏನಾಗುತ್ತಾ ಆಯ್ತು ನೋಡಮ್ಮ.
ಮೊದಲು ನಾನು ಹೆಂಡತಿ ಕೆಲಸ ಮಾಡ್ತೇನೆ. ಈ ಕುಡಿಯೋದನ್ನಂತೂ ಇವತ್ತಿಗೆ ಲಾಸ್ಟ್. ಇನ್ಮೇಲೆ ಅದು ಹೆಂಗಿರ್ತನ್ನೋದು ಅದ್ರ ವಾಸನೆ ಸಂಖ್ಯೆ ತಗೋನಕ್ ಹೋಗಂಗಿಲ್ಲ. ಕುಡಿಯೋದ್ರಲ್ಲಾಸಿ ನನ್ನ ಜೀವನನ ಹಾಳಾಗಕ್ಕೆ ಹೋಗೈತಿ. ಮೊದಲ ನನ್ನ ಹೆಂಡತಿನ ಕರ್ಕೊಂಬಂದ್ಬಿಡ್ತೀನಿ, ಅವಾಗಾರ ನೆಮ್ಮದಿಯಿಂದ ಇರೋಕ್ಕಾಗತ್ತಾನಂತ ನೋಡ್ತೀನಿ. ಅಷ್ಟು ಕರ್ಕೊಂಬಂದ್ಬಿಡ್ತೀನಿ. ಈ ಗೌಡ ಎಲ್ಲಿ ಹೋದ? ಇಲ್ಲೇ ಭತ್ತಕ್ಕ ನೀರ್ ಬಿಡಿಸ್ತೀನಿ ಅಂದಿದ್ದ, ಎಲ್ಲಿ ಕಾಣವಲ್ಲ. ಇದೇ ಬರೋಬ್ಬರಿ ಟೈಮ್. ಮಲ್ಯಾಗ ಫೋನ್ ಹಚ್ಚಿ ಬಾ ಅಂತ ಹೇಳ್ಬೇಕ. ಇವು ಬೆಲ್ಲದಾನೋ ಏನೋ. ಹಲೋ ಹಲೋ, ಎಲ್ಲದಿ ಮಲ್ಯ? ಅರ್ಜೆಂಟ್, ನಮ್ಮ ಹೊಲಕ್ ಬಾ. ಯಾಕ್ರ ಅಂತ ಅರ್ಜೆಂಟ್ ಐತ್ರಿ? ನಾನ್ ನಿಂಗ್ ಲಾಸ್ಟ್ ಟೈಮ್ ಏನ್ ಹೇಳಿನ ಹೇಳು, ನಾ ಬಾ ಅಂದಾಗ ಸುಮ್ ಬರ್ತಾ ಇರ್ಬೇಕ್ ನೀನ್. ಆಯ್ತಾಯ್ತು ಬರ್ತೀನಿ ತೋರಿ, ಸತ್ ಬರ್ತೇನ್ರಿ. ಅರ್ಜೆಂಟ್ ಬಾ, ಲೇಟ್ ಮಾಡ್ಬೇಡ. ನೀವ್ ಬರ್ರ, ನಾನ ಮೊದಲು ಬಂದಿರ್ತೀನಿ ಬರ್ರಿ. ಆಯ್ತು. ಕಬ್ಬ್ ನೋಡಿದ್ರ ಕಡಿಯಾಕ್ ಬಂದೈತಿ, ಇವ್ ಗೌಡ್ ನೋಡಿದ್ರ ನೀರ್ ಕಟ್ಟಂತನ. ಏನ್ ತಲಿ ಕೆಟ್ಟೈತಪ್ಪ ಗೌಡ್ಗ. ಮ್ಯಾಗ ನೋಡಿದ್ರ ಮುಕ್ಳೇರಂಗ್ ಮಳೆ ಹೊಡ್ಯಾಕತ್ತೈತಿ. ಯಾಕ ಹೊಟ್ಟಿ ಮುರ್ದಂಗ ಆಕತೈತಿ. ಒಂದ್ ಸ್ವಲ್ಪ ಅಂಡತನ ಹೋಗಿ ಬರಂದೇನ. ಸರಿ, ಇಲ್ಲೇ ಹೋಯ್ತು. ಈ ಮಲ್ಯಾಗ ಬಾ ಅಂತ ಹೇಳಿನಿ, ನನ್ಕಿನ ಜಲ್ದಿ ಬರ್ತೀನಿ ಅಂದಾನ, ಇನ್ನ ಬರವಲ್ಲ. ಇನ್ ಬಂದಾನ? ಗೌಡ್ಸೇನ್ ಏನ್ ನನಗಿಂತ ಮೊದ್ಲ ಬಂದಿದ್ದ? ಏನ್ರಿ ಗೌಡ್ಸೇನಾರ ನನ್ಗಿಂತ ಮೊದ್ಲ ಬಂದ್ಬಿಟ್ರಲ್ಲ? ನೀ ನನ್ಕಿನ ಜಲ್ದಿ ಬರ್ತೀನಿ ಅಂದವ, ಇಟ್ಟಾಕ್ ಲೇಟ್ ಮಾಡದೆ? ಅಲ್ಲ, ಹೆಂಗಾರ ನಂಬ್ತೀರಿ ನಿನ್ಗಿಂತ ಜಲ್ದಿ ಬರ್ತೀನಿ ಅಂತ? ನಿಮ್ದು ಕಾರ್ ಗಾಡಿ ಐತ್ರಿ, ನಾವ್ ನಡ್ಕಂತ ಬರ್ಬೇಕಲ್ಲ. ಏನಿಲ್ಲ, ಬರು ಮನ್ಸಿದ್ರ ಹೆಂಗ್ ಬೇಕಾದಂಗ್ ಬರ್ತಾರ. ಮೊದಲ ನಾ ಹೇಳೋಕಿಂತ ಮೊದ್ಲೇ ಬರ್ತಿದ್ದಿ, ಈಗ ಬಾಳ್ ಬದಲಾವಣೆ ಆಗಿ ತಗೋನಿ. ನೀವ್ ಹೇಳೋದು ಬರಬರಿ ಬಿಡ್ರಿ ಗೌಡ್ಸೇನಾರ. ಆಗ ಮೊದಲ ನಾವ್ ಒಬ್ನೇ ಇದ್ರಿ, ಮನ್ಯಾಗ ಯಾರೇ ಇದ್ದಿಲ್ಲ. ನೀವ್ ಕಾರ್ ರಿಟರ್ನ್ ಹೊಡ್ಯಾ ಬರ್ತಿದ್ದೆ. ಈಗ ನಿಮಗ್ ಗೊತ್ತಿಲ್ಲ ಅನ್ಸತ್ರಿ. ಈಗ ನಾನ್ ಹೆಂಡತಿನ ಕರ್ಕೊಂಡ್ ಬಂದಿನಿ, ಒಂದ್ 2 ದಿನ ಆಗೈತಿ ಕರ್ಕೊಂಡ್ ಬಂದಾಗಲಿ. ಈಗ ನನ್ ಹೆಂಡತಿ ಮನ್ಯಾಗ ಅದಾಳ್ರಿ, ಆಕಿ ಕಣ್ ತಪ್ಸಿ ಬರ್ಬೇಕಾರ ಹಂಗ ಆಗತ್ತನ್ರಿ ಅದ. ಅಂದ್ರ ಈಗ ನಿನ್ ಹೆಂಡತಿ ಇಂಪಾರ್ಟೆಂಟ್ ಆಗ್ಯಾಳಲ್ಲ ನಿನಗ? ಅಲ್ಲ, ಯಾವಾಗ್ಲೂ ನಿನ್ ಹೆಂಡತಿ ಜೋಡಿನೇ ಇರ್ತಿ, ನಾ ಯಾವಾಗ್ರೆ ಒಮ್ಮೆ ಕರಿತೀನಿ, ಆದ್ರೆ ನಿಂಗ್ ಬರಾಕ್ ಆಗುದಿಲ್ಲಲ್ಲ? ಹಂಗಲ್ರಿ, ನಿಮ್ಗ್ ಹೆಂಗ್ ಹೇಳ್ಬೇಕಂತ ಗೊತ್ತಾಗಲ್ಲ. ಈಗ ಹೆಂಡತಿನ ಎದ್ರಕಿಂದ ಪಟ್ನ ಬರಕ್ ಆಗತ್ತನ್ರಿ? ಇಲ್ಲ ಮಲ್ಯ, ನನಗ ಎಲ್ಲಾ ತಿಳಿಯತೈತಿ. ಆದ್ರ ನಾನ್ ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು, ಕೇಳ. ಇಷ್ಟ ದಿನ ಬ್ಯಾರೆ ಕತಿ, ಆದ್ರ ಇವಾಗಿಂದಾನೇ ಬ್ಯಾರೆ ಕತಿ. ಹೌದ್ರಿ? ಅಲ್ಲ, ಅಂತದೇನ್ ಹೇಳ್ಬಿಡ್ರಲ್ಲ. ಮತ್ತೆ ಅದು ಕತಿ ಗೀತಿ ಅಂದ್ರೆ ಮತ್ ತಲೆಯಾಗ ಹುಳ ಬಿಡಕ್ ಹೋಗ್ಬೇಡ್ರಿ. ಅದು ಏನ್ ಇಂಪಾರ್ಟೆಂಟ್ ಅದ ಅದೊಂದಿತ್ತು ಹೇಳ್ಬಿಡ್ರಲ್ಲ, ಅದೊಂದ್ ಕೆಳ. ಮತ್ತೆ ನೋಡು, ನಾ ಈಗ ಹೊಟ್ಲಾಗಿನಿ, ಅದಕ್ಕ ನೀನೇ ಕಾರಣ. ಅದೇ ಮೊನ್ನೆ 4 ದಿನ ಹೋಗಿದ್ದೆ ಅಲ್ಲ, ದೇವ್ರಿಗೆ ಹೋಗಿನ ಅಂತ ಹೇಳ್ದೆ ಅಲ್ಲ, ದೇವ್ರು ಆಯ್ತು, ಡಾಕ್ಟರ್ ಅಂತಕ ಹೋಗಿದ್ದೆ ಚೆಕಪ್ ಮಾಡ್ಸಕ. ನಿಮಗೇನ್ ಅನುಕೂಲನ ಆಗಿವತ್ತು. ಮತ್ತಿನ್ನೇನ್ ಮಾಡ್ತಾರ ನೀವು? ಅದ್ರ ಸಲಾಗ ಮಾಡಿದ್ರಿ. ಆದ್ರ ಗೌಡ್ಸೇನಾರ ಈಗ ನಿಮಗ್ ಏನ್ ಆಗ್ಬೇಕಾಗೈತಿ ಆಗ್ಬಿಟ್ಟೈತ್ರಿ. ಅದು ಈಗಾರ ಸ್ವಲ್ಪ ದೂರ ಇರ್ರಿ. ನಾನು ಹೆಂಡತಿನ ಕರ್ಕೊಂಡ್ ಬಂದಿನಿ ಅಂತ ಹೇಳಾಕತ್ತೀನಿ ನೋಡ್ರಿ. ನೀ ಯಾವಾಗ ಇಷ್ಟ ಹೆಂಡತಿ ಅನ್ನತಿಯಲ್ಲ, ನಾನೇ ನೋಡ್ತೀನಿ ಇನ್ಮ್ಯಾಲ ನೀ ಹೆಂಡತಿ ಜೋಡಿ ಹೆಂಗ್ ಸಂಸಾರ ಮಾಡ್ತೈತ. ಹಂಗಲ್ರಿ ಗೌಡ್ಸೇನಾರ, ನಿಮ್ ಸಂಸಾರ ಅಂತೂ ಒಂದ್ ಕಡೆ ಚಲೋ ಆಗೈತಲ್ರಿ. ನಿಮಗ್ ಏನ್ ಬೇಕಾಗೈತ ಅದು ಬೇಕಾಗೈತಲ್ಲ. ನನ್ ಸಂಸಾರ ಎಲ್ಲಿ ಸುದ್ದ ಆಗ್ತೈತಿ? ಗೌಡನ್ ತಲಾಗ ಸಂಶಯನ ಹುಳ ಹೊಕ್ಕೈತಿ. ಮೊದಲ ಅವ ನನ್ ಮ್ಯಾಲ ಸಂಶಯ ಮಾಡ್ತಿರ್ಲಿಲ್ಲ, ಆದ್ರೆ ಇದು ಅವ ಆದಾಗಿಂದ ನನ್ ಮ್ಯಾಲ ಸಂಶಯ ಮಾಡತ್ತನವ. ನನ್ ಸಂಸಾರ ಎಲ್ಲಾ ಹಳ್ಳ ಹಿಡ್ದೈತಿ. ಎಲ್ಲಾ ಸುದ್ದಿರೋದು ನಿನ್ ಸಂಸಾರ. ಈಗ
ನಾ ನೋಡ್ತೀನಿ ನಿನ್ ಸಂಸಾರ ಹೆಂಗ್ ಸುದ್ದಿರ್ತೈತೆ ಅಂತ. ಓದ್ಲ ನನ್ ಗೋಡ್ಸೇನಿ ಈ ಮಗ ಮಲ್ಯ ಇಲ್ಲೇ ನಿಂತನ ಮಾಡತ್ನ ತಡಿ ಈ ಮಗ್ಗ. ರಾಮ್ಯ ಏನ್ ಲೇ ಮಲ್ಯ ಆ ಗೋಡ್ಸೇನ್ ಬೇಸ್ ಬಗನಿ ಗೂಟ ಬಡ್ದು ಹೋದಂಗ ಆತಲ್ಲ ಅದನ್ನ ಕಾಯಕತ್ತಿದ್ ಮಗನ್ ನಾನ್ ನಿನ್ನ ಹೆಂಡತಿ ತಕೋಗಿ ನಾನೊಂದ್ ಸ್ವಲ್ಪ ಬೇಸ್ ಫಿಟ್ಟಿಂಗ್ ಇಡತ್ನಿ ಈಗ.